ಅಭಿಮಾನಿಗಳಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್. ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾಗೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯಿಂದ ಎ ಸರ್ಟಿಫಿಕೇಟ್ ಸಿಕ್ಕಿದೆ. ಬೆಂಗಳೂರು ಸೆನ್ಸಾರ್ ಮಂಡಳಿ ಚಿತ್ರದ ಮೂಲ ಕನ್ನಡ ಆವೃತ್ತಿಯನ್ನು ವೀಕ್ಷಿಸಿ ಅಧಿಕೃತ ಕ್ಲಿಯರೆನ್ಸ್ ನೀಡಿದೆ. ಅಷ್ಟೇ ಅಲ್ಲ, ಸಿನಿಮಾದ ರನ್ ಟೈಮ್ ಬರೋಬ್ಬರಿ 194 ನಿಮಿಷ, ಅಂದರೆ ಸುಮಾರು 3 ಗಂಟೆ 14 ನಿಮಿಷಗಳ ಕಾಲ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಲಿದೆ. ಭರ್ಜರಿ ಆಕ್ಷನ್ ಮತ್ತು ರಥಾವಸ್ತುವಿನ ಕಾರಣದಿಂದಲೇ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ ಎಂದು ಎನ್ನಲಾಗ್ತಿದೆ. ಮಲ್ಟಿಪ್ಲೆಕ್ಸ್ ಗಳಿಂದ ಹಿಡಿದು ಪ್ರೀಮಿಯಂ ಸ್ಕ್ರೀನ್ ಗಳವರೆಗೆ ಶೋಗಳ ಪಟ್ಟಿ ಸಿದ್ಧವಾಗುತ್ತಿದ್ದು, ಟಿಕೆಟ್ ಬುಕ್ಕಿಂಗ್ ಆಗಿ ಫ್ಯಾನ್ಸ್ ಕಾತುರದಿಂದ ಕಾಯುತ್ತಿದ್ದಾರೆ. ಅಂದ್ರೆ ಟಾಕ್ಸಿಕ್ ರೇಸ್ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಜೈಪುರ, ದೆಹಲಿ, ಪುಣೆ, ಮುಂಬೈ, ಸೂರತ್ ಹೀಗೆ ದೇಶದ ಹಲವು ನಗರಗಳ ಮಾಲ್ಗಳಲ್ಲೇ ಈಗಾಗಲೇ ಟಾಕ್ಸಿಕ್ ಪೋಸ್ಟರ್ಗಳು ರಾರಾಜಿಸುತ್ತಿವೆ. ಅಂದರೆ ಸಿನಿಮಾ ರಿಲೀಸ್ಗೂ ಮುನ್ನವೇ ಟಾಕ್ಸಿಕ್ ದೇಶಾದ್ಯಂತ ಹರಡಿದೆ. ಕೆಜಿಎಫ್ ನಂತರ ಯಶ್ ಮತ್ತೆ ಬೆಳ್ಳಿ ತೆರೆಗೆ ಕಂಬ್ಯಾಕ್ ಮಾಡುತ್ತಿರುವುದು ಅಭಿಮಾನಿಗಳ ನಿರೀಕ್ಷೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಪ್ಯಾನ್ ಇಂಡಿಯಾ ಸಿನಿಮಾ ಆಗಸ್ಟ್ 26ರಂದು ತೆರೆಗೆ ಬರಲು ಸಜ್ಜಾಗಿದೆ. ಹೀಗಾಗಿ ಕರ್ನಾಟಕದಿಂದ ಕನ್ಯಾಕುಮಾರಿಯವರೆಗೆ, ಮುಂಬೈನಿಂದ ದೆಹಲಿಯವರೆಗೆ ಟಾಕ್ಸಿಕ್ ಪೋಸ್ಟರ್ಗಳು ಈಗಾಗಲೇ ಮಾತನಾಡುತ್ತಿವೆ.